ನಾಳೆ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದ ಮಾರುಕಟ್ಟೆ ಕಳೆಗಟ್ಟಿದೆ. ಹಬ್ಬಕ್ಕೆ ಅಗತ್ಯವಿರುವ ವಸ್ತುಗಳ ಖರೀದಿಯಲ್ಲಿ ಜನ ನಿರತರಾಗಿದ್ದಾರೆ. ಪೂಜೆಗೆ ಬೇಕಾದ ವಸ್ತುಗಳ ಖರೀದಿಗೆ ಬಂದವರು ಬೆಚ್ಚಿ ಬೀಳುವಂತಾಗಿದೆ. ಇದಕ್ಕೆ ಕಾರಣ ಹಬ್ಬದ ಹಿನ್ನೆಲೆಯಲ್ಲಿ ಹೂವು, ಹಣ್ಣು ಸೇರಿದಂತೆ ಎಲ್ಲ ವಸ್ತುಗಳ ಬೆಲೆಯೂ ಗಗನಕ್ಕೇರಿದೆ. ರಾಜ್ಯಾದ್ಯಂತ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಹಬ್ಬಕ್ಕೆ ಅಗತ್ಯವಿರುವ ಹೂವು, ಹಣ್ಣುಗಳ ಬೆಲೆ ಗಗನಕ್ಕೇರಿದ್ದು ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಹಳತನ್ನು ಕಳಚಿ ಹೊಸ ಚಿಗುರು ಮತ್ತು ಪರಿವರ್ತನೆಗೆ ಸಂಕೇತವಾಗುವ ಯುಗಾದಿ ಮತ್ತೆ ಬಂದಿದೆ. ಯುಗಾದಿ ಎಂದರೆ ಕೇವಲ ಪ್ರಕೃತಿ ಬದಲಾವಣೆ ಮಾತ್ರವಲ್ಲದೆ ಜೀವಿಗಳ ಬದುಕಿನ ಬದಲಾವಣೆಗಳು. ಅದರಲ್ಲೂ ಜನತೆ ವರ್ಷದ ಬದುಕಿಗೆ ಮುನ್ನಡಿ ಬರೆಯುವ ಹಬ್ಬ. ಯುಗಾದಿ ಆಚರಣೆಗೆ ಸಿದ್ಧವಾಗುತ್ತಿದ್ದಾರೆ. ಬೆಲೆ ಗಗನಕ್ಕೇರಿದ್ದರೂ ಹೂವು, ಹಣ್ಣು, ಮಾವು, ಬೇವು, ಹೊಸ ಬಟ್ಟೆ ಖರೀದಿ ಜೋರಾಗಿಯೇ ಇದೆ. ಯುಗಾದಿಯನ್ನು ಹೊಸ ವರ್ಷವಾಗಿ ಸ್ವೀಕರಿಸುವುದರಿಂದ ಈ ಸಂದರ್ಭದಲ್ಲಿ ದೇವರನ್ನು ಪೂಜಿಸಿ ಬೇವು ಬೆಲ್ಲವನ್ನು ಸ್ವೀಕರಿಸುವುದು ಸಂಪ್ರದಾಯ. ಇದಕ್ಕಾಗಿ ಮಾವಿನ ಸೊಪ್ಪಿನೊಂದಿಗೆ ಬೇವಿನ ಸೊಪ್ಪು, ಹೂ ಮಾರಾಟ ಮಾರುಕಟ್ಟೆಯಲ್ಲಿ ಜೋರಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಯುಗ ಆರಂಭವಾಗಿರುವ ಕಾರಣ ಬೇವು ಬೆಲ್ಲ ಹಂಚಿ ಸವಿಯುವ ಬದಲು ವಾಟ್ಸಪ್ನಲ್ಲಿ ಕಳುಹಿಸಿ ಸಂಭ್ರಮಿಸುವ ಟ್ರೆಂಡ್ ಶುರುವಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಏನೇನು ನೋಡಬೇಕೋ ಎಂಬ ಗೊಣಗು ಹಿರಿಯರಿಂದ ಕೇಳಿಬರುತ್ತಿದೆ. ಇನ್ನು ಮಾರುಕಟ್ಟೆಯಲ್ಲಿ ಹೂವಿನ ಬೆಲೆ ಹೇಗಿದೆ ಎಂಬುದನ್ನು ನೋಡುವುದಾದರೆ 1 ಕಿಲೋ ಸೇವಂತಿಗೆ ಹೂವು 200 ರೂಪಾಯಿ, ಬಟನ್ ರೋಸ್ ಕಿಲೋಗೆ 250ರಿಂದ 300 ರೂಪಾಯಿ, ಕನಕಾಂಬರ ಹೂವು ಕಿಲೋಗೆ 300 ರೂಪಾಯಿಯಿಂದ 400 ರೂಪಾಯಿಗೆ ಮಾರಾಟವಾಗುತ್ತಿವೆ. ಹಬ್ಬದ ಕಾರಣ ಬಹುತೇಕ ಎಲ್ಲ ಹೂಗಳ ದರ ಕಿಲೋಗೆ ಕನಿಷ್ಠ 100 ರೂಪಾಯಿ ಏರಿಕೆಯಾಗಿದೆ. ಬೇವು ಮತ್ತು ಬೆಲ್ಲ ಮುಖ್ಯವಾದ ಕಾರಣ ಇದರ ಬೇಡಿಕೆಯೂ ಹೆಚ್ಚಾಗಿದೆ. ಬೇವು ಕೂಡ ಮಾರುಕಟ್ಟೆಗೆ ಬಂದಿರುವುದು ವಿಶೇಷವಾಗಿದೆ. ಅದೇ ರೀತಿಯಲ್ಲಿ ಹಣ್ಣುಗಳ ಬೆಲೆಯಲ್ಲಿಯೂ ಏರಿಕೆಯಾಗಿದ್ದು, ಸೇಬು, ದ್ರಾಕ್ಷಿ, ಕಿತ್ತಳೆ, ಏಲಕ್ಕಿ, ಬಾಳೆ ಸೇರಿದಂತೆ ಎಲ್ಲ ಹಣ್ಣುಗಳ ಬೆಲೆಯೂ ಏರಿಕೆಯಾಗಿದ್ದು ಖರೀದಿಗೆ ಬರುವ ಗ್ರಾಹಕರು ಬೆಚ್ಚಿ ಬೀಳುತ್ತಿದ್ದು, ಬೆಲೆ ಏರಿಕೆ ನಡುವೆಯೂ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ರೈತರಿಗೆ ಹೂವು ಬೆಳೆದಂಥ ರೈತರಿಗೆ ಮೆರಾಬಲ್ ರೋಸ್ ಬಂದು 150ರಿಂದ 250 ರೂಪಾಯಿ ರೇಟು ಹೋಗಿದೆ. ಅದೇ ರೀತಿ ಸೇವಂತಿಗೆ ಬಂದು 150ರಿಂದ 400 ರೂಪಾಯಿ ತನಕ ಹೋಗಿದೆ. ಅದೇ ರೀತಿ ಚೆಂಡು ಹೂವು 20ರಿಂದ 60 ರೂಪಾಯಿ ಇದೆ, ಕ್ವಾಲಿಟಿ ಇದ್ದಂಗೆ. ಅದೇ ರೀತಿ ಬಟನ್ಸ್ ಅಷ್ಟೇ 100, 150, 200 ರೂಪಾಯಿ ಹೋಗಿದೆ. ಮ್ಯಾರಿಗೋಲ್ಡು ಅಷ್ಟೇ. ಹಾಗಾಗಿ ಒಂದು ತಿಂಗಳಿಂದ ಡೌನ್ ಇತ್ತು, ಸತತವಾಗಿ ಫುಲ್ಲು ಡೌನ್ ಇತ್ತು. ಇಂಥ ಬೇಸಿಗೆಯಲ್ಲಿ ಪಾಪ ರೈತರು ಬೆಳೆದಂಥ ಬೆಳೆಗೆ ಫುಲ್ಲು ಡೌನ್ ಇತ್ತು. ಈ ಯುಗಾದಿ ಹಬ್ಬ ಪ್ರಯುಕ್ತ ಒಂದು 5-6 ದಿನದಿಂದ ಫುಲ್ಲು ಡಿಮ್ಯಾಂಡ್ ಆಗಿದೆ. ಪಾಪ ರೈತರು ಕಷ್ಟಪಟ್ಟು ಮನೆ ಮಕ್ಕಳೆಲ್ಲ ಹೋಗಿ ದುಡ್ಕೊಂಡು ಬಂದು ಇಲ್ಲಿ ಇಟ್ಟಾಗ ಅವ್ರಿಗೇನೋ 4 ಕಾಸು ಸಿಗ್ಬೇಕು ಸರ್, ಕಷ್ಟಪಟ್ಟು ಅವರು ಬದುಕು ರೂಪಿಸೋದಕ್ಕೆ. ಈ ಬೆಲೆಗಳಿದ್ದರೆ ರೈತರ ಜೀವನ ತುಂಬ ಹಸನಾಗುತ್ತೆ ಸರ್. ಇದೇ ಬೆಲೆಗಳಿರಬೇಕು. ಇನ್ನು ಮುಂದೆ ಒಂದು 3 ತಿಂಗಳು ಕಾಲ ಇದೇ ಬೆಲೆಗಳು ಇರ್ತಾವೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೂ ಮಾರ್ಕೆಟ್ಗೆ ಹೂ ತಂದಿದ್ದೀವಿ, ರೋಸ್ ಬೆಳೀತಾ ಇದ್ದೀವಿ, ಚೆಂಡು ಹೂವು ಬೆಳೀತಾ ಇದ್ದೀವಿ. ಇವತ್ತು ಹಬ್ಬದ ಪ್ರಯುಕ್ತ ರೋಸ್ ಸ್ವಲ್ಪ ಡಿಮ್ಯಾಂಡ್ ಆಗಿದೆ. ಚೆಂಡು ಹೂವನ್ನು 20ರಿಂದ 60 ರೂಪಾಯಿ ಮಾರ್ತಾಯಿದ್ದಾರೆ. ಶಾಮಂತಿಗೆ 200ರಿಂದ 350ವರೆಗೂ. ಮೆರಾಬಲ್ ರೋಸ್ ಬಂದು 200ರಿಂದ 250. ಹಬ್ಬಕ್ಕೆ ಬೆಲೆ ಏನೋ ಸಿಕ್ಕಿದೆ. ಹೂವಿನ ಇಳುವರಿ ತುಂಬ ಕಡಿಮೆ ಇದೆ. ತುಂಬ ಕಮ್ಮಿ ಇರೋದ್ರಿಂದ ಬೆಲೆ ಜಾಸ್ತಿ ಆಗಿದೆ. ಒಟ್ಟಿನಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಒಂದು ದಿನದ ಮುಂಚಿತವಾಗಿಯೇ ರಾಜ್ಯಾದ್ಯಂತ ಕಳೆಗಟ್ಟಿದೆ. ಅಂಬರೀಷ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.